ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಫೈನಲಿ ನಿಮ್ಮ KCET ಸೆಕೆಂಡ್ ರೌಂಡ್ ಎಡಿಟ್ ಲಿಂಕ್ನ KE ಅವರು ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಲಿಂಕ್ ಮುಖಾಂತರ ನೀವು ನಿಮ್ಮ ಆಪ್ಷನ್ಸ್ನ ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಂದರೆ ರಿಆರ್ಡರ್ ಮಾಡ್ಬೋದು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಇದು ಲಾಸ್ಟ್ ಚಾನ್ಸು, ನೀವು ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ ನೆಕ್ಸ್ಟು ಇದೇ ರೀತಿ ನೀವು ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ವೀಡಿಯೋಗೊಂದು ಲೈಕ್ನ ಕೊಡಿ. ಸೊ ನೀವು KE ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟಾಪಲ್ಲೇ ಇದೆ 2ನೇ ಸುತ್ತಿನ ಆಯ್ಕೆ ನಮೂದು ಲಿಂಕ್. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಜಸ್ಟು ನೀವು ಒಂದು ಸಲ ಲಾಗಿನ್ ಆಗಿ ಚೆಕ್ ಮಾಡ್ಕೊಂಡಿರಿ, ನೀವು ಯಾವ ಚಾಯ್ಸ್ ಚೂಸ್ ಮಾಡಿದ್ದೀರಾ ಅದೆಲ್ಲ ಕರೆಕ್ಟಾಗಿ ತೋರಿಸ್ತಿದ್ರೆ ಸೇಫು. ನೆಕ್ಸ್ಟು ಇದೆಲ್ಲ ಚೆಕ್ ಮಾಡ್ಕೊಂಡಿರಿ. ಸದ್ಯಕ್ಕೇನು ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಯಾವ ರೀತಿ ಎಡಿಟು, ಏನು ನೆಕ್ಸ್ಟ್ ಪ್ರೋಸೆಸ್ಸು, ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟು ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ಅದನ್ನೊಂದು ಸಲ ನೋಡ್ಕೊಂಡು ನೀವು ನಿಮ್ಮ ಡಿಸಿಷನ್ನ ಮಾಡಬೇಕಾಗುತ್ತೆ. ಸೊ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಿ. ಯಾಕೆಂತ ಹೇಳಿದ್ರೆ ಒನ್ ಟೈಮು ನೀವು ಡಿಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟು ಇದು ಚಾಯ್ಸ್ 1 ಚಾಯ್ಸ್ 4 ಅಷ್ಟೇ ಇರುವಂಥದ್ದು. ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಮೇಲೆ ನೀವು ಇಲ್ಲ ಅಡ್ಮಿಷನ್ ಆಗಬೇಕು, ಇಲ್ಲ ಎಕ್ಸಿಟ್ ಆಗಬೇಕು. ಇದೆರಡೇ ಆಪ್ಷನ್ ಇರುವಂಥದ್ದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಸೊ ಭಾಳ ಕೇರ್ಫುಲ್ ಆಗಿರಿ. ನೆಕ್ಸ್ಟು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ಆವಾಗ ನಿಮಗೆ ಖಂಡಿತ ಎಲ್ಲ ಅರ್ಥ ಆಗುತ್ತೆ. ನೆಕ್ಸ್ಟು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನಿಮಗೂ ಕೂಡ ಬೇರೆ ಪ್ರೋಸೆಸ್ ಇದೆ. ಅಂದರೆ ನೀವು ಒಂದು ಅಲ್ಲಿ ಕ್ಲಿಕ್ ಬಾಕ್ಸ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡಬೇಕು. ಏನು ಅಂತ ಹೇಳಿದ್ರೆ, ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಪ್ಪಿಗೆ ನೀಡುತ್ತೇನೆ ಅಂತ ಒಂದು ಅಲ್ಲಿ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಇದನ್ನು ಕೂಡ ಒಂದು ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ, ಬೇರೆ ಯಾರ್ದಾರು ಸ್ಟೂಡೆಂಟ್ಸ್ದು ಕೇಳಿ. ಸೊ ಅದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಸದ್ಯಕ್ಕಂತೂ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ಈವ್ನಿಂಗ್ ತನಕ ವೆಯ್ಟ್ ಮಾಡಿ, ನಾಳೆ ನಿಮ್ಮ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದು ತುಂಬ ಸೇಫು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.